ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಈಗಾಗಲೇ ಹಲವು ಸಲ ನಾವು ಚರ್ಚೆ ಮಾಡಿದ್ದೀವಿ, ನಿಮ್ಮೊಂದಿಗೆ ಮಾತಾಡಿದ್ದೀವಿ. ಸಿಂಪಲ್ಲಾಗಿ ಸಿದ್ದರಾಮಯ್ಯನವರು ಸೀಟ್ ಬಿಡು ಮನಸ್ಥಿತಿಯಲ್ಲಿಲ್ಲ. ಈಗಲ್ಲೇ ದೆಹಲಿಯಲ್ಲಿ ಅದನ್ನೇ ವಾದ ಮಾಡ್ತಾ ಇದ್ದಾರೆ, ಸುದ್ದಿಗಳು ಬರ್ತಾ ಇದ್ದಾವೆ, ನಂಬಲ್ಲರ ಸುದ್ದಿಗಳು. ನನ್ನನ್ನೇ ಮುಂದಿನ 2 ವರ್ಷಗಳು ಉಳಿಸ್ಕೊಳ್ರಿ, ನಾನು ಗೆಲ್ಲಿಸಿಕೊಡ್ತೀನಿ. ಈಗ ನೀವು ಹಿಂಸರಿಸಿದ್ರೆ ಅಹಿಂದದಲ್ಲಿ ಪೆಟ್ಟು ಬೀಳ್ತದೆ. ನೀವು ಉಳಿಸಿದ್ರಪ್ಪ ಅಂದ್ರೆ ಲಿಂಗಾಯತ್ ಒಕ್ಕಲಿಗ ವರ್ಸಸ್ ಅಹಿಂದ ಮತ್ತು ದಲಿತ, ಅದೇ ಕಾಲಕ್ಕೆ ಆದಿವಾಸಿ ಅಲ್ಪಸಂಖ್ಯಾತರು ನನ್ನ ಕಡೆ ಇದ್ದಾರೆ ಜನ ಅನ್ನುವಂಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ಇದರರ್ಥ ತಾವು ಬಿಡು ವಿಚಾರ ಇಲ್ಲ, ಒಂದಲ್ಲಿ ಬಿಡಿಸಿದರೆ ಬಿಡ್ತೇನು ಅನ್ನುವಲ್ಲೇ ಒಂದು ಧ್ವನಿ ಅದ. ಬಿಡ್ತೇನು ಏನು ಬಿಡ್ತಾರ ಅನ್ನೋದು ಗೊತ್ತಿಲ್ಲ ಅನ್ನುವಂಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಇವತ್ತು ಒಂದು ರೀತಿಯಿಂದ ಕರೆಸಿ ಮಾತಾಡಲಿಕ್ಕೆ ಹತ್ತಿದ್ದು ಭಾಳ ಯೋಗ್ಯವಾದ ವಿಷಯ ಅದ, ಸಕಾಲಿಕ ಆಗ್ಯದ. ಈಗ ನಮ್ಮ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ನೋಡ್ತಾ ಇರುವಂಥ ರಾಹುಲ್ ಗಾಂಧಿಯವರ ಅನುಭವ, ತಿಳುವಳಿಕೆ, ಅದೇ ಕಾಲಕ್ಕೆ ಜನರಕ್ಕೆ ಹೋಗಿ ತಿಳ್ಕೊಳ್ಳುವಂಥ ಶಕ್ತಿ ಪಡೆದಿದ್ದು ಎಲ್ಲ ಗಮನಿಸಿದಾಗ ಸರಿಯಾದ ಸಮಯಕ್ಕೆ ಇಬ್ಬರನ್ನೂ ಕರೆದು DKC ಮತ್ತು ಸಿದ್ದರಾಮಯ್ಯರಿಬ್ಬರೂ ಕರೆದು ಮಾತಾಡಿಸ್ತಾ ಇದ್ದಾರೆ. ಹೌದು, ಇಬ್ಬರು ಇವತ್ತು ಕಾಂಗ್ರೆಸ್ಸಿಗೆ ಭಾಳ ಅನಿವಾರ್ಯರು. ಅದರಲ್ಲೂ ಅನುಭವಿ ಮತ್ತು ಇದ್ದಿದ್ದರಲ್ಲಿ ಜನನಾಯಕ ಅಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ ಯಾರಿದ್ದರೆ ಅದು ಸಿದ್ದರಾಮಯ್ಯರು, ಅದರಲ್ಲಿ 2 ಮಾತೇ ಇಲ್ಲ. ಅದರಲ್ಲೂ ಹಿಂದುಳಿದ ಸಮುದಾಯದ ಲೀಡರ್ ಯಾರು ಅಂತಂದರೆ ಅವ್ರ ಹೆಸರು ಮುಂಚೂಣಿಗೆ ಬರುವಂಥದ್ದು ಅಷ್ಟೇ ಸತ್ಯ. ಹೀಗಾಗಿ ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಇನ್ನೂ 2 ವರ್ಷ ನನ್ನ ಇಳಿಸ್ಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಗೆ ಒಂದು ಧ್ವನಿ ಇಟ್ಟು ಮಾತಾಡಿದ್ದಾರೆ. ಈಗ ಚರ್ಚೆ ನಡೀತಾ ಇದ್ದಾವೆ, ಚರ್ಚೆ ಆಗಿದ್ದಾವೆ, ನಾವು ಬಿಟ್ಟು ಕೊಡೋದಿಲ್ಲ ಅನ್ನೋಂಥ ಮೆಸೇಜು ಕೊಟ್ಟಿದ್ದಾರೆ. ಹಾಗಾಗಿ ದಲಿತ ಕಾರ್ಡು ಉಪಯೋಗ ಮಾಡಿಲ್ಲ ಅವ್ರು ಈ ಸಲ ಅಂತ ಅನ್ನಿಸ್ತದೆ. ನಾವು ಏನು ಮಾಡಿ ಸಾಧನೆ ಆಗಿರ್ಬೋದು, ಇಲ್ಲಿಯವರು ಕೊಟ್ಟಂಥ ಗ್ಯಾರಂಟಿ ಮತ್ತು ಎಕನಾಮಿಕ್ ಸ್ಥಿತಿಗಳು ಎಲ್ಲನೂ ವಿವರ ಮಾಡಿ ಹೇಳಿದ್ದಾರೆ. ಅದೇನು ಸಾಧ್ಯ ಸಾಲದಲ್ಲ. ಗ್ಯಾರಂಟಿ ಕೊಟ್ಟು ಈಗಾಗಲೇ ವರ್ಷಕ್ಕೆ 60,000 ಕೋಟಿಗಳಿಂದ ಖರ್ಚು ಮಾಡಿ ಅದ್ರ ಜೊತೆ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸ್ತಾ ಹೋಗುವಂಥ ಹುಡುಗಾಟ ಅಲ್ಲ. ಇನ್ನು ಎಲ್ಲರಿಗೂ ಉದ್ಯೋಗ ಕೊಟ್ಟು ಮಾಡೋದಾಗಿದ್ದರೆ ಮಾತು ಬೇರೆ ಇತ್ತು, ಎಲ್ಲರಿಗೂ ಉದ್ಯೋಗ ಇದ್ದರೆ ಮಾತು ಬೇರೆ ಇತ್ತು. ಇವತ್ತು ಉದ್ಯೋಗಗಳೇ ಇಲ್ಲ, ಹೀಗಾಗಿ ಇನ್ಕಮ್ ಸೋರ್ಸೇ ಇಲ್ಲ. ಇದ್ದು 32 PSUಗಳನ್ನು ಮೋದಿಯವರೆಲ್ಲ ಪ್ರಾಡದವ್ರು ಕೊಟ್ಬಿಟ್ಟಿದ್ದಾರೆ. ಪ್ರಾಡದವ್ರು ಮಾಡಿದ್ದ ಆಟ, ಆಡಿದ ಆಟ. ಹೀಗಾಗಿ ಇಲ್ಲೇ ಉದ್ಯೋಗಗಳ ಜನ್ರೇಷನ್ ಇಲ್ಲ. ಬರೀ ಗ್ಯಾರಂಟಿ ಕೊಡ್ತಾ ಹೋದರೆ ಖಜಾನೆ ಖಾಲಿ ಆಗ್ತಾ ಇರ್ತದೆ. ಮತ್ತು ಖಜಾನೆಗೆ ಬಂದು ಬೀಳೋದು ಯಾವುದಪ್ಪ ಅಂದ್ರೆ ಟ್ಯಾಕ್ಸ್ ಮೂಲಕ ದುಡ್ಡು ಬಂದು ಬೀಳ್ತಾ ಇರ್ತದೆ. ನಮ್ಮ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಇವತ್ತು ಪ್ರತಿಯೊಂದಕ್ಕೂ. ಹೌದು, ಸೆಂಟ್ರಲ್ ಮೇನ್ ರೀಸನ್ ಅದಕ್ಕೆ ಈ ರಾಜ್ಯದಲ್ಲಿ ಸಹಿತ ವ್ಯಾಟ್ ನಿಮಿಸ್ಕೊಳ್ತಾರಲ್ಲ ಇವರು ಅಷ್ಟೇ ಜವಾಬ್ದಾರರು. ಆದ್ರೆ ಕೇಂದ್ರದಲ್ಲಿ ಹೋಗುವಂಥ ಮಾತು ಇದೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೈಕಮಾಂಡ್ಗೆ ಅಂದ್ರೆ ರಾಹುಲ್ ಗಾಂಧಿಯವ್ರಿಗೆ ಹೇಳ್ತಾ ಇದ್ದಾರೆ, ನನ್ನನ್ನು ಮುಂದುವರೆಸ್ರೆ ಮುಂದಿನ 2 ವರ್ಷ ನಾವು ಗೆಲ್ಲಿಸಿ ತೊಗೊಂಬರ್ತೀನಿ ಎನ್ನುವಂಥ ಈ ಮಾತಿನಲ್ಲಿ ಅಹಂಕಾರದಂತ ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸ್ಲಿಲ್ಲಪ್ಪ ಅಂತಂದ್ರೆ ವಸ್ತು ಸ್ಥಿತಿ ಆಗಿದೆ. ಈ ಸಲ ಗೆಲ್ಲಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಬೇಕಾಗಿದೆ, ಗ್ಯಾರಂಟಿ ಬೇಕಾಗಿದೆ, ಇದನ್ನು ಮೀರಿ ಇನ್ವೆಸ್ಟ್ ಆಗಬೇಕಾಗಿದೆ. ಎಜುಕೇಷನ್ ಗ್ಯಾರಂಟಿ ಕೊಡಬೇಕಾಗಿದೆ, ಆರೋಗ್ಯ ಗ್ಯಾರಂಟಿ ಕೊಡಬೇಕಾಗಿದೆ. ಇವು 2 ಗ್ಯಾರಂಟಿ ಜೊತೆಗೆ ಸೇರಿಸಾಗ ಏನಾದರೂ ಒಂದಿಷ್ಟು ಅನುಕೂಲಗಳಾಗ್ಬೋದು. ಜೊತೆಗೆ SIR ಬಂದಿದೆ. ಹೀಗಾಗಿ ಇವತ್ತು ಇಬ್ಬರು ತಿಕ್ಕಾಡಿದುಕೊಳ್ಳೋದ್ರಲ್ಲಿ ಏನೂ ಅರ್ಥಿಲ್ಲ. ಈಗಂತೂ ಫಸ್ಟ್ ಕರೆದಿದ್ರು, ಮಾತಾಡಿದಾರೆ ಸಿದ್ದರಾಮಯ್ಯನವರು, ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಮತ್ತು ಅದು ಸತ್ಯವಾದ ರಾಷ್ಟ್ರ ಮಟ್ಟದ ಇವತ್ತು ಲೀಡರ್ ಯಾರಿದ್ದಾರೆ OBC ಒಳಗೆ, ಅವರು ಪ್ರಥಮ ನಿತೀಶ್ ಕುಮಾರ್ ಇದ್ದರು, ಇನ್ನು ಹೋಗ್ಬಿಟ್ರು ಅವರು. ಈಗ ಯಾರಿದ್ದರೆ ಸಿದ್ದರಾಮಯ್ಯನವರು, ಲಾಲು ಪ್ರಸಾದ್ ಯಾದವರು ಇಲ್ಲ, ದೇವೇಗೌಡರಂತೆ ಪೂರ್ತಿ ದಂಡಿಗೆ ಬಂದುಬಿಟ್ಟಿದ್ದಾರೆ. ಮತ್ತು ಅವರು ಹಿಂದುಳಿದ ನಾಯಕರಂತೆ ಅಲ್ಲ, ಅವ್ರು ಒಕ್ಕಲಿಗ ನಾಯಕರಂತೆ ಕೌಂಟ್ ಮಾಡ್ತಾರೆ. ಹೀಗಾಗಿ ಇವತ್ತು ಕರ್ನಾಟಕದಲ್ಲೇ ಈಗಾಗಲೇ ಕಾಂತರಾಜ್ ವರದಿ ಪ್ರಕಾರ ಹೈಯೆಸ್ಟ್ ಯಾರು ಅಂದ್ರೆ OBC, SC, ST, ಅಲ್ಪಸಂಖ್ಯಾತರು ಇವರು ಹೆಚ್ಚಾಗ್ತಾರೆ. 1 ಕೋಟಿಗೂ ಮೀರಿ ಇಲ್ಲಿ ದಲಿತರಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಇವೆಲ್ಲ ಲೆಕ್ಕ ತಗೊಂಡು ನೋಡಿದಾಗ ಇವತ್ತು ಲಿಂಗಾಯತ್ ಮತ್ತು ಒಕ್ಕಲಿಗ ಕಾಂಬಿನೇಷನ್ನ ಮೈನಾರಿಟಿ ಆಗಿ ಉಳಿತದೇನೋ ಅನ್ನುವಂಗೆ ಆಗ್ತದೆ ಕಾಣ್ತದೆ.
ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ವಾದ ಮಂಡಿಸಿದಾರೆ ಅವರು. ನಾನು ಗೆಲ್ಲಿಸ್ಕೊಂಬರ್ತೀನಿ, ನನ್ನ ಕೈಯಲ್ಲಿ ಉಳಿಸ್ರಿ ಅಂತೇಳಿ. ಮತ್ತು ಇನ್ನೊಂದು ಮಾತು ಹೇಳಬೇಕಾಗ್ಯದ, ಅವ್ರನ್ನ ಉಳಿಸೋದು ಯಾಕೆ ಯೋಗ್ಯ ಅಂತಂದ್ರೆ ಅವ್ರ ಮೇಲೆ ಯಾವ ದಾಳಿಗಳಿಗೆ ಸದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ತಪ್ಪಿಸ್ಕೊಂಡಿದ್ದಾರೆ. ಹೌದು, ಸಿಕ್ಕಾಕೊಳ್ತಾ ಇದ್ರೇನೋ ಮೊಡಾದಲ್ಲೇ ತಪ್ಪಿಸ್ಕೊಂಡು ಇನ್ನದು ಕೇಸಾಗಿ ಮಾಡಿ ಅದರಲ್ಲೂ ಸ್ನೇಹಮಯ ಕೃಷ್ಣ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ BJP ಇರ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೂ ಇರಲಿ, ಅವರು ಅರ್ಕಾವತಿಯಾಗಿರ್ಬೋದು, ಅದೇ ಕಾಲಕ್ಕೆ ವಾಲ್ಮೀಕಿ ಹಗರಣ ಆಗಿರ್ಬೋದು, ಅದೇ ಕಾಲಕ್ಕೆ ಮುಡಾ ಹಗರಣ ಆಗಿರ್ಬೋದು, ಇವೆಲ್ಲದರಿಂದನೂ ತಪ್ಪಿಸ್ಕೊಂಡಿದ್ದಾರೆ. ಸಿಕ್ಕಾಕೊಂಡಿದ್ದರು, ತಪ್ಪಿಸ್ಕೊಂಡಾರ. ಆದರೆ ಇನ್ನೂ DK ಅವರು ತಪ್ಪಿಸ್ಕೊಂಡಿಲ್ಲ. CBI, ED, IT ಗಳಿಂದ ಇವತ್ತು ಅವರು ಸೇವ್ ಮಾಡಿದ್ರು ಆಮೇಲೆ ದಾಳಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಎನಿ ಕಾಸ್ಟ್ ಕರ್ನಾಟಕದಿಂದ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕನ್ನೋಂಥ ಹಠ ಇವತ್ತು ಸಾಕಷ್ಟು. ಅದಕ್ಕಾಗಿ ಇವತ್ತು ಒಂದಾಗ್ರಿ ಅಂತ ಹೇಳಿ ಬಂದಿದ್ದಾರೆ. ಅಲ್ಲಿಯ ಅದರ ಅಧ್ಯಕ್ಷ ನಿತಿನ್ ನಬೀನ್ ನೋಡ್ತಾ ಇದ್ರು ಡೆವಲಪ್ಮೆಂಟ್ ಅಲ್ಲಿದ್ದು ಸರಿ ಒಂದಾಗಬೇಕು ಅಂತ ಆರ್ಡರ್ ಮಾಡಿದಾಗ ಮಾತಾಡ್ತಾ ಇದ್ದಾರೆ. ಇಲ್ಲೂ ಪರಿಸ್ಥಿತಿ BJPಯಲ್ಲಿದ್ದಾಗ ಇಲ್ಲೂ ಅದ. ಅದಕ್ಕೆ ಆದರೆ ಇಲ್ಲಿ ಒಂದು ಏನಪ್ಪ ಅಂದ್ರೆ ಅಧಿಕಾರದ ಕೈಯಲ್ಲೇ ಒಂದು ಏನಾದರೂ ದೋಷ ಎದ್ದು ಕಾಣ್ತಾ ಇಲ್ಲ ಅನ್ನೋದಷ್ಟು ಸತ್ಯ ಅದ. ಹೀಗಾಗಿ ಈಗ ಇರುವಂಥದ್ದು ಏನಪ್ಪ ಅಂತಂದ್ರೆ DK ಅವರಿಗೂ ಸಹಿತ ಆಗಬೇಕು. ಹೌದು, ಅನ್ಯಾಯ ಆಗಬಾರ್ದು ಅವ್ರಿಗೂ. ಹಾಗಾದ್ರೆ ಮಾಡುವುದೇನಿಲ್ಲ. ಅವರಿಗೆ CM ಮಾಡಿದರೆ, ಮನಸ್ಸಿಂದ ಸಿದ್ದರಾಮಯ್ಯ ಮಾಡಿದರೆ ಏನೂ ತೊಂದರೆ ಇಲ್ಲ. ಹೇಗಾದರೂ ಇಬ್ಬರು ಮ್ಯಾನೇಜ್ ಮಾಡ್ಬೋದು. ಬಟ್ ಇಲ್ಲೇ ಸಿದ್ದರಾಮಯ್ಯರ ಒಪ್ಪಿಗೆ ಇಲ್ಲ. ಇಲ್ಲ ಬೇರೆ ಯಾವುದೋ ದಲಿತ ಕಾರಣ ಮಧ್ಯ ಆಡೋ ಪ್ರಸಂಗ ಬಂದ್ರೆ ಕಾಂಗ್ರೆಸ್ನ ಈ 2 ವರ್ಷಗಳ ಸಾಧ್ಯ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಸೋಲೊಂದು ನಿಶ್ಚಿತ ಆಗ್ತದೆ. ಅದಕ್ಕೆ ಕಾಂಗ್ರೆಸ್ ಉಳಿಬೇಕಾಗಿತ್ತು 2028ರಲ್ಲಿ. ಮತ್ತು ನಮ್ಮ DK ಅವ್ರಿಗೆ ಇನ್ನೂ ಅವಕಾಶಗಳಿದ್ದಾವೆ. ಮಧ್ಯದಾಗೆ ಈ 2 ವರ್ಷಗಳಲ್ಲೇ ಒಳ್ಳೆಯ ಆಡಳಿತ ಮಾಡ್ತಾ ಇದ್ದಾರೆ. ಮತ್ತು ನೋಡ್ರಿ, ದುಡ್ಡು ತಿನ್ನೋದು ಎಲ್ಲ ಬಾಡಿಯಲ್ಲಿದೆ. ದುಡ್ಡು ಎಬ್ಸೋದು ಮಾಡೋದು ಕಾರ್ಪೊರೇಟ್ಗಳ ಜೊತೆಗೆ ಅದನ್ನು ಮೀರಿಯೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 2028 CBI ಕೇಸ್ನ ಹೊರಗೆ ಬರಬೇಕಾಗ್ಯದ. ಆ ಕೆಲಸ ಮೊದಲು DK ಅವ್ರು ಮಾಡ್ಬೇಕಾಗಿದೆ. ಹಿಂದಿನ ನಾಳೆ ಮತ್ತು ತೊಂದರೆ ಆಗುವಂಥದ್ದು DK ಅವ್ರಿಗೆ. IT ಮತ್ತು ಈ ಒಂದು CBI, ED ಇದ್ದರೂ ಅದನ್ನು ಸ್ವಚ್ಛ ಮಾಡ್ಕೋಬೇಕಾಗಿದೆ. ಸ್ವಚ್ಛ ಮಾಡಿಕೊಂಡು ನಾಯಕರಾಗಿ ಸಿದ್ದರಾಮಯ್ಯ ಹೆಗಲು ಕೊಟ್ಟು ಬೆಳೆದ್ರೆ 2022ರಲ್ಲಿ ಅವರು CM ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಹೈಕಮಾಂಡ್ಗೆ ಅತ್ಯಂತ ಆತ್ಮೀಯರು ಈ ನಮ್ಮ DKC ಅವರು. ಹೀಗಾಗಿ ಅವರಿಗೆ ಭಾಳಷ್ಟು ಅವಕಾಶಗಳಿದ್ದಾವೆ. ಮತ್ತು ಸಿದ್ದರಾಮಯ್ಯನವರು ಮೋಸ್ಟ್ಲಿ ಇದು ಕೊನೆಯ ಹಂತದ ಚುನಾವಣೆ, ಕೊನೆಯ ಕ್ಷಣಗಳು ಅಂತ ಅನ್ನಿಸ್ತದೆ. ಮುಂದೆ ಬಂದರೂ ಪ್ರಚಾರ ಮಾಡ್ಬೋದು, ಓಡಾಡ್ಬೋದು ಯಡಿಯೂರಪ್ಪನವ್ರಂಗೆ ಕಾಂಗ್ರೆಸ್ ಸಲುವಾಗಿ. ಇಷ್ಟು ಬಿಟ್ಟು ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ 2 ವರ್ಷಗಳನ್ನು 3 ವರ್ಷ ಸರಿ ಮಾಡಿದಂಥ DK ಅವರು ಇನ್ನು 2 ವರ್ಷ ಸರಿ ಮಾಡಿಕೊಂಡು ಜೊತೆಗೆ ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ದಲ್ಲ ತಮ್ಮ ಜನರಿಗೆ ತಮ್ಮ ಬೆಂಬಲಿಗೆ ಹೆಚ್ಚು ಮಾಡ್ಕೊಂಡು ಹೋಗುವಂಥದ್ದು ಒಂದು ಒಳ್ಳೆಯ ಹಾದಿ ಆಗ್ಬೋದು ಅವ್ರಿಗೆ. ಇಲ್ಲ ಅಂದರೆ ಕಾಂಗ್ರೆಸ್ ಜಗಳ ಸ್ಟಾರ್ಟ್ ಆದ್ರೆ ಇದನ್ನು ಹಾದಿ ನೋಡ್ತಾ ಇದ್ದಾರೆ ಇವತ್ತು BJPಗರು. ನಿಶ್ಚಿತವಾಗಿಯೂ ಕರ್ನಾಟಕದಿಂದ ಕಾಂಗ್ರೆಸ್ ಮುಕ್ತ ಆಗ್ತದೆ ಇಲ್ಲೇ ಕರ್ನಾಟಕದಲ್ಲೇ ಅನ್ನೋ ಸಹಿತ ಒಂದು ಸಂದೇಶಗಳು ಬರ್ತಾಯಿದ್ದಾವೆ. ಏನೋ ಆಗಲಿ, ಇವತ್ತಂತೆ ಮೋಸ್ಟ್ಲಿ ಸಿದ್ದರಾಮಯ್ಯ ಬಿಟ್ಟು ಕೊಡೋದಿಲ್ಲ. DK ಅವರದ್ದು ತಮ್ಮ ಹಳೆರಾಗ ಹಾಡೋದನ್ನು ಬಿಡೋದಿಲ್ಲ. ಆದ್ರೆ ಇರೋ ಹಾದಿ ಒಂದು ಇವತ್ತು ಸರಳಂದ್ರೆ ಸಿದ್ದರಾಮಯ್ಯ ಬಿಟ್ಟು ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ DK ಅವರು ಮುಂದುವರಿದ್ರೆ 2022ರಲ್ಲಿ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದ್ರೆ ಕೇರಳದಲ್ಲಿ ಗೆದ್ದಿದ್ದಾರೆ. ಈ ಒಂದು ಏನಪ್ಪ ನಿಮ್ಗೆ ಗೊತ್ತದ, ಈ ಒಂದು ಏನು ಈಗ ನಿಮಗೆ ಗೊತ್ತಿದ್ದಂಗೆ SIR ಗೆದ್ದಿದ್ದಾರೆ, ಕೇರಳದಲ್ಲೂ ಗೆದ್ದಿದ್ದಾರೆ, ತಮಿಳುನಾಡಲ್ಲೂ ಗೆದ್ದಿದ್ದಾರೆ. ಇದರರ್ಥ ಇಲ್ಲಿ ನಾವು ಸರಿಯಾಗಿ SIRನ ಕಂಟ್ರೋಲ್ ಮಾಡಿದ್ರೆ ಮತಗಳನ್ನು ಇಲ್ಲಿ ಮತದಾನ ಉಳಿಸ್ಕೊಂಡ್ರೆ ನಿಶ್ಚಿತವಾಗಿ ಕರ್ನಾಟಕದಲ್ಲೇ ಸೋಲಾಗೋದು ಭಾಳ ಕಷ್ಟ ಕಾಂಗ್ರೆಸ್ಸಿಗೆ ಅನ್ಬೋದು ನಾವು. ಆದರೆ ಅದು ಮಾಡಬೇಕಲ್ಲ, ಮಾಡೋರು ಯಾರು? ಅದಕ್ಕೆ ಇವತ್ತು ಜಗಳಿಲ್ದ DKC ಮತ್ತು ಸಿದ್ದರಾಮಯ್ಯ ನಡಕಿನ ಜಗಳಿಲ್ದ ಸರಳವಾಗಿ ಇದು ಮುಗಿಬೇಕಾಗಿದೆ. ಅದಕ್ಕಿರೋ ಹಾಗೆ ಒಂದು ನಮ್ಮ DCM ಅವರು ಉದಾರ ಮನಸ್ಸು ಮಾಡಿ ನೀವು ಮಾಡ್ಕೊಂಡು ಹೋಗ್ರಪ್ಪ, ಅದು ಬಿಟ್ಟರೆ ನಾಳೆ ಇವ್ರನ್ನೂ ಅವ್ರು ಮಾಡೇ ಮಾಡ್ತಾರೆ. ಉಪಕಾರ ಮಾಡಿಸ್ಕೊಂಡವ ಅಷ್ಟು ಸುಲಭವಾಗಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇತಿಹಾಸ ನೋಡ್ತಾ ಬಂದಂಥ ವಿಷಯ. ಅದಕ್ಕಿಂತಲೂ ಈ ಒಂದು ವಿಶ್ವಾಸ ಅವ್ರ ಮಧ್ಯದ ಇಬ್ಬರು ಜೊತೆಯಾಗಿ ಮೊದಲು ಕಾಂಗ್ರೆಸ್ ಉಳಿಸ್ಕೊಳ್ಳಿ. ಕಾಂಗ್ರೆಸ್ ಇದ್ರೆ ಬೇಕಾದಾಗ್ಬೋದು, ಕಾಂಗ್ರೆಸ್ ಹೋದ್ರೆ ಯಾಕಂದ್ರೆ SIR BJPಗೆ ಹಲವು ರೀತಿಯಿಂದ ಸಹಾಯ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ಹೆಚ್ಚು ನಮ್ಮದು ಸ್ವಚ್ಛ ಕೈಗರಣಿ ವಂದನೆಗಳು.